ನಮಸ್ಕಾರ ಸ್ನೇಹಿತರೆ, ಸಂತು ಇನ್ಫೋನೆಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತಂದ್ರೆ ಗ್ರಾಮೀಣ್ ಡಾಕ್ ಸೇವಕ್ ಈ ರಿಕ್ರೂಟ್ಮೆಂಟ್ ಬಗ್ಗೆ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ರೆಡಿ ಕಾಲ್ ಫಾರ್ಮ್ ಆಗಿರೋದು ತಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ. ಓಕೆ, ಎಷ್ಟಂತಂದ್ರೆ ಓವರ್ ಆಲ್ ಆಗಿ ಇಂಡಿಯಾದಲ್ಲಿ 44,228 ಅಪ್ಲಿಕೇಶನ್ಸ್ ನ ಅಂದ್ರೆ ಕಾಲ್ ಫಾರ್ಮ್ ಮಾಡಲಾಗಿದೆ. ಮತ್ತೆ ಸ್ಟೇಟ್ ವೈಸ್ ಬೇರೆ ಬೇರೆಯಾಗಿ ಬೈಫರ್ಕೇಟ್ ಮಾಡಲಾಗಿದೆ ಅದನ್ನ. ಓಕೆ, ಸೊ ನೀವು ಯಾವ ರೀತಿಯಾಗಿ ನೋಡ್ಬೋದು ಅಂತಂದ್ರೆ ಇಲ್ಲಿ ನೀವು ನಾನು ಫಸ್ಟ್ ಇಂದ ತೋರಿಸ್ತೀನಿ ನಿಮ್ಗೆ. ಓಕೆ, GDS ರಿಕ್ರೂಟ್ಮೆಂಟ್ ಅಂತ ನೀವು ಏನಾದ್ರು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊದಲಿಗೆ ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ ಏನಿದೆ ಅಲ್ವಾ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಇದು ವೆಬ್ ಪೇಜ್ ಓಪನ್ ಆಗುತ್ತೆ. GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಇದೆ. ಓಕೆ, ಸೊ ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ, ಮೊದಲಿಗೆ ಲೈನ್ ಏನ್ ಕಾಣ್ತಾ ಇದೆ ಅಲ್ವಾ, ನೀವು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ July 24, ಮತ್ತೆ ನಂಬರ್ ಆಫ್ ಪೋಸ್ಟ್ 44,228 ಅಂತ ಇದೆ. ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಡೇಟ್ 15/7/2024, ಅಂದ್ರೆ 15ರಿಂದ ಇದು ಶುರು ಆಗಿದೆ ಅಪ್ಲಿಕೇಶನ್. ಮತ್ತೆ ಕೊನೆಯ ದಿನಾಂಕ ಅರ್ಜಿಯನ್ನ ಹಾಕ್ಲಿಕ್ಕೆ 5/8/2024. ಆಮೇಲೆ ಇದಕ್ಕೆ ಕರೆಕ್ಷನ್ಸ್ ಮಾಡ್ಲಿಕ್ಕೆ 6/8/2024ರಿಂದ 8/8/2024 ಇರುತ್ತೆ. ಅದು ನೋಟಿಫಿಕೇಶನ್ ನಲ್ಲಿ ಕೊಡಲಾಗಿದೆ. ನೋಟಿಫಿಕೇಶನ್ ನೀವು ಇಲ್ಲಿ ಕೂಡ ಇಲ್ಲಿ ಕಾಣ್ತಾ ಇದೆಯಲ್ಲ, ಕ್ಯಾಂಡಿಡೇಟ್ಸ್ ಕಾರ್ನರ್ ಅಂತ, ಇಲ್ಲಿ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ನಲ್ಲಿ ನೋಡಬಹುದು. ಏನಂತಂದ್ರೆ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ಒಂದ್ ಟೈಮ್ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ಸ್ನೇಹಿತರೆ. ಓಕೆ, ಇದು ಡೀಟೇಲ್ ಆಗಿ ಟೋಟಲ್ ಆಗಿ 36 ಪೇಜಸ್ ಇದೆ. ಓಕೆ, ನೀವು ಒನ್ ಬೈ ಒನ್ ನೋಡ್ಬೇಕಂತಂದ್ರೆ ಡಿಲೇ ಆಗುತ್ತೆ, ತೋರಿಸ್ಬೇಕಂದ್ರೆ ಡಿಲೇ ಆಗುತ್ತೆ. ಹಾಗಾಗಿ ತಾವು ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು, ಓದ್ಬೋದು ಇನ್ ಡೀಟೇಲ್ ಆಗಿ. ಮತ್ತೆ ರಿಜಿಸ್ಟ್ರೇಷನ್ ಡೇಟ್ ನಾನು ಹೇಳ್ದಂಗೆ 15ರಿಂದ ಶುರು ಆಗ್ಬಿಟ್ಟು 5 ಆಗಸ್ಟ್ ವರೆಗೆ ಇದೆ. ಮತ್ತೆ ಎಡಿಟ್ ಮತ್ತೆ ಕರೆಕ್ಷನ್ ಡೇಟ್ ಬಂದ್ಬಿಟ್ಟು ಇದು ಇದೆ. ಇದಕ್ಕೆ ಎಕ್ಸಾಮಿನೇಷನ್ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಗ್ರಾಮೀಣ್ ಡಾಕ್ ಸೇವಕ್ಗೆ 10th ಓಕೆ SLC ನೀವು ಕಂಪ್ಲೀಟ್ ಮಾಡಿರ್ಬೇಕು. ಮತ್ತೆ ಮ್ಯಾನೇಜರಿಯಲ್ ಪೋಸ್ಟ್ಗೆ ಗ್ರಾಜುಯೇಷನ್ಸ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿ ಡಾಕ್ ಸೇವಕ್ ಅಂತ ಇದೆ. ಮತ್ತೆ ಏನು ಇದು BPM ಅಂತ ಅಂದ್ಬಿಟ್ಟು BPM ಆಗ್ಲಿ ಅದ್ರ ಸ್ಯಾಲರಿ ಸ್ಕೇಲ್ ಕೂಡ ಇಲ್ಲಿ ಕೊಡಲಾಗಿದೆ. ಸೊ ಈ ಡೀಟೇಲ್ಸ್ ನ ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ 18ರಿಂದ 40 ವರ್ಷ ಅಂತಂದ್ರೆ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ಕ್ಯಾಟಗರಿ. ಓಕೆ, ನೀವು ನಿಮ್ಮ ಕ್ಯಾಟಗರಿ ವೈಸ್ ಡಿಫ್ರೆಂಟ್ ಆಗಿ ಏಜ್ ಕ್ರೈಟೇರಿಯಾ ಇರುತ್ತೆ. ಇದು ನೋಟಿಫಿಕೇಶನ್ ಪಾರ್ಟ್ ಆಯ್ತು. ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ ಸ್ಟೇಟ್ ವೈಸ್ ಬೇರೆ ಬೇರೆದಿದೆ. ನಮ್ದು ಕರ್ನಾಟಕ ಸ್ಟೇಟ್ ಆಗಿರೋದ್ರಿಂದ ಓಕೆ, ನಾನು ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ತೀನಿ. ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಇಷ್ಟೆಲ್ಲ ಕರ್ನಾಟಕ ಸರ್ಕಲ್ ಅಲ್ಲಿ ಪೋಸ್ಟ್ ಆಫೀಸ್ ಸರ್ಕಲ್ಗಳು, ಇವು ಡಿಸ್ಟಿಕ್ ಅಂತ ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ. ಏನಕ್ಕಂದ್ರೆ ಸೇಮ್ ಡಿಸ್ಟಿಕ್ ಅಲ್ಲಿ ಮತ್ತೆ ಎರಡು ಮೇಜರ್ ಲೊಕೇಶನ್ಸ್ ಗಳು ಇದ್ರೆ ಅವು ಎಲ್ಲ ನಾವು ಏನಂತ ಕರಿತೀವಿ, ಆಬ್ವಿಯಸ್ಲಿ ಅದು ಸಬ್ ಡಿವಿಷನ್ ಅಂತ ನಾವು ಕರಿತೀವಿ. ಹಾಗಾಗಿ ಇವೆಲ್ಲಾನು ನೋಡಿ ಪೋಸ್ಟ್ ಆಫೀಸ್ ಸರ್ಕಲ್ಗಳು. ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಯಾವ ರೀತಿಯಾಗಿ ನೀವು ಬೈಫರ್ಕೇಟ್ ಮಾಡ್ಬೋದು, ಯಾವ್ದಾದ್ರು ಒಂದು ಡಿಸ್ಟಿಕ್ದು ಎಷ್ಟು ಪೊಸಿಷನ್ಸ್ ಓಪನ್ ಇದೆ ಅಂತಂದ್ರೆ ಇಲ್ಲಿ ನೋಡಿ ನೀವು ಒಂದ್ ಯಾವ್ದಾದ್ರು ನಾನು ಕಲಬುರ್ಗಿನ ಅಥವಾ ಯಾವ ಒಂದು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಬಿಟ್ಟು ವ್ಯೂ ಪೋಸ್ಟ್ ಅಂತಂದ್ರೆ ಟೋಟಲ್ ಆಗಿ ನೀವು ಪೋಸ್ಟ್ ನೋಡ್ಬೋದು. ಈ ಕಲಬುರ್ಗಿಯಲ್ಲಿ ಎಷ್ಟಿದೆ, 83 ಟೋಟಲ್ ಆಗಿ ಪೋಸ್ಟ್ ಇದೆ. ಹಾಗಾಗಿ ಮತ್ತೆ ನೀವು ಯಾವ ರೀತಿಯಾಗಿ ಕಂಡುಹಿಡಿಬಹುದು ಯಾವ ಬ್ರಾಂಚ್ ಲೊಕೇಶನ್ ಅಲ್ಲಿ. ಈಗ ಮತ್ತೆ ಇನ್ನೊಂದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬ್ರಾಂಚ್ ಆಫೀಸ್ ಅಂತ ಇದೆ, BO ಅಂತಂದ್ರೆ ಬ್ರಾಂಚ್ ಆಫೀಸ್, ಮತ್ತೆ SO ಅಂತ ಕೊಡ್ಲಾಗತ್ತೆ. SO ಅಂತಂದ್ರೆ ನಾವು ಸಬ್ ಆಫೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಚೆಂಗ್ಟಾ BO ಅಂತ ಇದೆ, ಇದರಲ್ಲಿ GDS BPM ಗೆ ಅಪ್ಲಿಕೇಶನ್ಸ್ ಇದೆ. ಮತ್ತೆ OBC ಕ್ಯಾಟಗರಿಗೆ ಒಂದ್ ಸೀಟ್ ಅವೈಲೇಬಲ್ ಇದೆ. ಓಕೆ, ಸೊ ಮತ್ತೆ ಪಿನ್ ಕೋಡ್ ನಂಬರ್ ಕೂಡ ಕೊಡಲಾಗಿದೆ. ಈ ರೀತಿಯಾಗಿ ನೀವು ಬೈಫರ್ಕೇಶನ್ ನ ನೋಡಬಹುದು. ಮತ್ತೆ ಬೇರೆ ಯಾವ್ದಾದ್ರು ಬೇರೆ ಡಿಸ್ಟಿಕ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಫಾರ್ ಎಕ್ಸಾಂಪಲ್ ಬೆಂಗಳೂರು GPO ನೇ ನಾವು ತಗೊಳ್ತೀವಿ. ಸೊ ಬೆಂಗಳೂರು GPO ದಲ್ಲಿ ನೋಡಿ ಓನ್ಲಿ 3 ಕ್ಯಾಟಗರಿ ಮಾತ್ರ, ಸಾರಿ 4 ಪೊಸಿಷನ್ ಇದೆ. 4 ಪೊಸಿಷನ್ ಅಂತಂದ್ರೆ ಇಲ್ಲಿ ಡಾಕ್ ಸೇವಕ್ ಅನ್ರಿಸರ್ವ್ಡ್ ಕ್ಯಾಟಗರಿ ಬೆಂಗಳೂರು GPO ಡಿವಿಷನ್ ಅಲ್ಲಿ ಎಷ್ಟಂತಂದ್ರೆ 2 ಇದೆ. ಓಕೆ ಪೊಸಿಷನ್, ಮತ್ತೆ ಇಲ್ಲಿ ಒಂದು ಈ ರೀತಿಯಾಗಿ ನೀವು ಬೈಫರ್ಕೇಟ್ ನ ನೋಡಬಹುದು. ಇದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಬಟ್ ಮೇಜರ್ ಪಾರ್ಟಿಗೆ ನಾವು ಬರೋಣ ಸ್ನೇಹಿತರೆ. ಮೇಜರ್ ಪಾರ್ಟ್ ಅಂತಂದ್ರೆ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡ್ಬೇಕಂತಂದ್ಬಿಟ್ಟು. ರಿಜಿಸ್ಟ್ರೇಷನ್ ಅಂತಂದ್ರೆ ಇಲ್ಲಿ ಸ್ಟೇಜ್ 1 ಇದೆ ಏನಿದೆ ಅಲ್ವಾ. ಓಕೆ, ನೀವು ಸ್ಟೇಜ್ 1 ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಓಕೆ, ನಾನು ಓಕೆ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಓಕೆ ಇಲ್ಲಿ ನೋಡಿ ಡೀಟೇಲ್ಸ್ ನ ಎಂಟರ್ ಮಾಡಿದೀನಿ. ಏನೇನ್ ಕೇಳಲಾಗಿದೆ, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂದ್ರೆ ಓಪನ್ ಮಾಡಿದ ತಕ್ಷಣನೇ
ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಇದೆ. ಮೊದಲಿಗೆ ಮೊಬೈಲ್ ನಂಬರ್, ನಿಮ್ದು ವ್ಯಾಲಿಡ್ ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಅದು ಆದ ನಂತರ ಇಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಆಪ್ಷನ್ ಬರುತ್ತೆ. ಅದನ್ನ OTP ಹಾಕ್ಬಿಟ್ಟು ನೀವು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಈಗ ನಾನು ಆಲ್ರೆಡಿ ವೆರಿಫೈ ಮಾಡಿದ್ದೀನಿ. ನನ್ನ ಇಮೇಲ್ ID ಕೂಡ ನಾನು ವೆರಿಫೈ ಮಾಡಿದ್ದೀನಿ. ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಂಟರ್ ಮಾಡಿರುವಂತ ಡೀಟೇಲ್ಸ್ ನ ಇಲ್ಲಿ ಅಂದ್ರೆ ಆಸ್ ಇಟ್ ಇಸ್ ಡೀಟೇಲ್ಸ್ ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಪ್ರತಿಯೊಂದು ನಿಮ್ಮ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ಮತ್ತೆ ಯಾವ ಕ್ಯಾಟಗರಿ ಬರುತ್ತೆ ನಿಮ್ದು, SC ST OBC ಅನ್ರಿಸರ್ವ್ಡ್ ಯಾವ್ದಾದ್ರು ಕ್ಯಾಟಗರಿ ಆಗಿರ್ಲಿ ಅದನ್ನ ನೀವು ಇಲ್ಲಿ ಡ್ರಾಪ್ ಡೌನ್ ನಿಂದ ಸೆಲೆಕ್ಟ್ ಮಾಡಬೇಕು. ಮತ್ತೆ ಸ್ಟೇಟ್ ಆಬ್ವಿಯಸ್ಲಿ ಕರ್ನಾಟಕ ಇರುತ್ತೆ, ಕರ್ನಾಟಕದವರಿಗೆ. ಆಮೇಲೆ ಬೇರೆ ಸ್ಟೇಟ್ ನವರು ಇದ್ರೂ ಕೂಡ ಕರ್ನಾಟಕದಲ್ಲಿ ವಾಸವಾಗಿದ್ರು ಕೂಡ ಅವ್ರು ಹಾಕ್ಬೋದು, ತೊಂದರೆ ಇಲ್ಲ. ಅಥವಾ ನಾವು ಕರ್ನಾಟಕದವ್ರು ಆಗ್ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಕೂಡ ನಾವು ಅಪ್ಲಿಕೇಶನ್ ಹಾಕ್ಬೋದು. ಅದರದ್ದು ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿರೋದ್ರಿಂದ ಯಾವ ಸ್ಟೇಟ್ ಅಲ್ಲಿ ಬೇಕಾದ್ರೂ ಹಾಕ್ಬೋದು. ಮತ್ತೆ ಇಲ್ಲಿ ಏನ್ ಕ್ಯಾಪ್ಚಾ ಇದೆ ಅಲ್ವಾ, ಇಲ್ಲಿ ಸಬ್ಮಿಟ್ ಅಂತ ನಾನು ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆ. ಅರ್ಥ ಇದಲ್ಲ, ರಿಜಿಸ್ಟ್ರೇಷನ್ ಮೊದಲನೇ ಸ್ಟೇಜ್ ನ ನಾವು ಕಂಪ್ಲೀಟ್ ಮಾಡಿದೀವಿ. ಓಕೆ, ಫಸ್ಟ್ ಸ್ಟೇಜ್ ಅಪ್ಪ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ಓಕೆ ಫಾರ್ಮ್ ಫಿಲ್ಲಿಂಗ್ ನ ನಾವು ಕಂಟಿನ್ಯೂ ಮಾಡ್ತೀವಿ. ಓಕೆ, ಫಾರ್ಮ್ ಫಿಲ್ಲಿಂಗ್ ಸೆಕೆಂಡ್ ಸ್ಟೆಪ್ ಏನಿರುತ್ತೆ ಅಂತಂದ್ರೆ ಇಲ್ಲಿ ಆಧಾರ್ ನಂಬರ್ ನ ಎಂಟರ್ ಮಾಡಬೇಕು, ವ್ಯಾಲಿಡ್ ಆಧಾರ್ ನಂಬರ್. ಮತ್ತೆ ನಿಮ್ಮ ಏನಾದ್ರು ನೀವು ಡಿಸೇಬಲ್ ಅಂದ್ರೆ ಸ್ಪೆಷಲಿ ಚಾಲೆಂಜ್ ಇದ್ರು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕ್ಯಾಟಗರಿನ ಮೆನ್ಷನ್ ಮಾಡಬೇಕು. ಟೈಪ್ ಆಫ್ ಡಿಸೆಬಿಲಿಟಿ ಆಯಿತು, ಎಷ್ಟು ಅಂದ್ರೆ ಸಬ್ ಕ್ಯಾಟಗರಿ ಯಾವ್ದು ಬರುತ್ತೆ ಅದು. ಮತ್ತೆ ಲ್ಯಾಂಗ್ವೇಜಸ್ ಇನ್ ಸ್ಟಡಿಡ್ ಅಂತ ಇದೆ. ಓಕೆ, ನಿಮ್ ಸೆಕೆಂಡರಿ ಸ್ಕೂಲ್ ಅಲ್ಲಿ ಅಥವಾ 10th ಅಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಕಲ್ತಿದ್ದೀರಾ, ಓಕೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಗ್ಲೇ ಒಂದು ನಾನು ಹೇಳಿದೆ ವಿಷಯ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಯಾವ ಸ್ಟೇಟಿಗೆ ಬೇಕಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ಬಿಟ್ಟು, ನೀವು ಏನಾದ್ರೂ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟಡಿ ಮಾಡಿದ್ರಿ, ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಅದಕ್ಕೂ ಅವಕಾಶ ಇದೆ. ಮತ್ತೆ ವೆದರ್ ಎಂಪ್ಲಾಯ್ಡ್ ಆರ್ ನಾಟ್ ಅಂತಂದ್ರೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಪ್ಲಾಯ್ ಆಗಿರೋರು ಕೂಡ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾಗಿ ನೀವು ಎಸ್ ಅಂತ ಸೆಲೆಕ್ಟ್ ಏನಾದ್ರು ಮಾಡಿದ್ರೆ ಅದರ ರಿಲೇಟೆಡ್ ಡೀಟೇಲ್ಸ್ ನ ಕೇಳಲಾಗತ್ತೆ. ಸೊ ನೀವು ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಇಲ್ಲಿ ಎರಡು ನೋಟಿಫೈ ಮಾಡಬೇಕಾಗಿರೋದು ಏನಂತಂದ್ರೆ ನಿಮ್ಮ ಇಮೇಜ್ 50 KB ಒಳಗಡೆ ಇರಬೇಕು, ಮತ್ತೆ JPG ಫಾರ್ಮೆಟ್ ಅಲ್ಲಿ ಇರಬೇಕು. ಅದೇ ರೀತಿ ಸಿಗ್ನೇಚರ್ 20 KB ಒಳಗಡೆ ಇರಬೇಕು, ಅದು JPG ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ ಅದನ್ನ ನೀವು ಅಪ್ಲೋಡ್ ಅಂದ್ರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೆ ಸೆಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಇಷ್ಟೆಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಏನಾದ್ರು ಮಾಡಿದ್ರೆ ಅದು ಒನ್ ಟೈಮ್ ನಿಮ್ಗೆ ವೆರಿಫೈ ಮಾಡ್ಲಿಕ್ಕೆ ಕೇಳತ್ತೆ. ಅಂದ್ರೆ ನೋಡಿ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿರುವಂತ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲ ಒನ್ ಟೈಮ್ ನೋಡ್ಕೊಳ್ಳಿ. ಎಲ್ಲಾನು ಡೀಟೇಲ್ಸ್ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ನಾಟ್ ಡನ್ ಎನಿ ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್. ಇದು ಒಂದು ಡಿಕ್ಲರೇಷನ್, ಅದನ್ನ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಾ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಡಿಯರ್ ಕ್ಯಾಂಡಿಡೇಟ್ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಅಂತ ಇದೆ. ಇದನ್ನ ಒನ್ ಟೈಮ್ ಒಂದ್ ಕಡೆ ಕಾಪಿ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಓಕೆ, ಸೊ ನೋಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಂಟಿನ್ಯೂ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇಲ್ಲಿ ಕೇಳ್ತಾ ಇದೆ ಯಾವ ಸರ್ಕಲ್ ಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ನಾವು ಕರ್ನಾಟಕ ಸರ್ಕಲ್ ನಾನು ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಒಂದು OTP ಸೆಂಡ್ ಮಾಡ್ಲಾಗತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ OTP ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ನಾನು OTP ನ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಇಲ್ಲಿ ಕ್ಯಾಪ್ಚಾ ಏನಿದೆ ಅಲ್ವಾ, ಆ ಕ್ಯಾಪ್ಚಾ ನಂಬರ್ ನ ನೀವು ಎಂಟರ್ ಮಾಡಬೇಕು. ಓಕೆ, ಇದೆಲ್ಲ ಸೆಕ್ಯೂರಿಟಿ ರೀಸನ್ಗೋಸ್ಕರ ಇರುತ್ತೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಫರ್ದರ್ ಡೀಟೇಲ್ಸ್ ನ ನೀವು ಫಿಲ್ ಮಾಡಬೇಕಾಗುತ್ತೆ. ಆ ಫರ್ದರ್ ಡೀಟೇಲ್ಸ್ ನ ನಾನು ಫಿಲ್ ಮಾಡ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಏನಿದೆ ಅಂತಂದ್ರೆ ಮೊದಲು ಕಮ್ಯುನಿಕೇಶನ್ ಅಡ್ರೆಸ್ ಅಂಡ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಕಮ್ಯುನಿಕೇಶನ್ ಅಡ್ರೆಸ್ ನ ನೀವು ಎಂಟರ್ ಮಾಡ್ಬಿಡಿ. ಇಲ್ಲಿ ನೋಡಿ, ನಾನು ಅಡ್ರೆಸ್ ನ ಎಂಟರ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಓಕೆ, ಆಮೇಲೆ ಇಲ್ಲಿ ನಿಮ್ ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಇತ್ತು ಅಂತಂದ್ರೆ ಸೇಮ್ ಆಸ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಇದು ಫಿಲ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಟ್ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಮತ್ತೆ ಇಯರ್ ಆಫ್ ಪಾಸಿಂಗ್ ಯಾವ್ದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ. ಆಮೇಲೆ ಸೆಲೆಕ್ಟ್ ಬೋರ್ಡ್ ಅಂತ ಇರುತ್ತೆ, ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ನಮ್ದು. ಹಾಗಾಗಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ದು ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಇದೆ. ಇಲ್ಲಿ ಎರಡು ಆಪ್ಷನ್ ಅಂದ್ರೆ ಮಾರ್ಕ್ಸ್ ಅಂತ ಇದೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ,
ನಮ್ಮ ಕರ್ನಾಟಕದಲ್ಲಿ ಯಾವ ನಮ್ಮ ಕ್ಯಾಂಡಿಡೇಟ್ ಅಥವಾ ಮಿತ್ರರಿಗೆ ಅರ್ಥ ಆಗೋದಿಲ್ಲೋ ಅದನ್ನ ನಾನು ಹೇಳ್ತೀನಿ. ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಮತ್ತೆ ಅದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಇಲ್ಲಿ ಈ ಬಾಕ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ಮೆನ್ಷನ್ ಮಾಡಿ. ಮತ್ತೆ ಬೈ ಡಿಫಾಲ್ಟ್ ಆಗಿ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಅದು ಆಟೋಮೆಟಿಕ್ಲಿ ಇರುತ್ತೆ. ನೀವು ಆ ಮಾರ್ಕ್ಸ್ ನ ನೀವು ಇಲ್ಲಿ ಎಂಟರ್ ಮಾಡಬಹುದು. ನೋಡಿ, ಆಲ್ರೆಡಿ ಎಲ್ಲ ಗೊತ್ತಿರೋ ಮಿತ್ರರಿಗೆ ಅಂದ್ರೆ ಆಬ್ವಿಯಸ್ಲಿ ಅವರೊಂದು ಈಸಿಲಿ ಅಪ್ಡೇಟ್ ಮಾಡ್ತಾರೆ. ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು, ನಿಮ್ಗೆ ಏನಾದ್ರು ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ ಮಾರ್ಕ್ಸ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು. ಪ್ರತಿಯೊಬ್ಬರಿಗೆ ಇದೇ ತರ ಇರುತ್ತೆ ಅಂತಲ್ಲ. ಸೊ ಮೇ ಬಿ ಇಂಗ್ಲಿಷ್ ಕೆಲವೊಬ್ಬರಿಗೆ ಥರ್ಡ್ ಲ್ಯಾಂಗ್ವೇಜ್ ಇರೋದು, ಕೆಲವೊಬ್ಬರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಕರ್ನಾಟಕದಲ್ಲಿ ನಾವು ಕಲಿತಾ ಇರೋ ಟೈಮಲ್ಲಿ ಎಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರ್ತಿತ್ತು, ಮತ್ತೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಸೊ ಇದೆಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ನೀವು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮತ್ತೆ ಮುಂದೆ ಡೀಟೇಲ್ಸ್ ನ ನೀವು ಫಿಲ್ ಮಾಡ್ಲಿಕ್ಕೆ ನಿಮ್ಗೆ ಆಪ್ಷನ್ಸ್ ಕೇಳುತ್ತೆ. ಆ ಡೀಟೇಲ್ಸ್ ನೀವು ಫಿಲ್ ಮಾಡ್ಕೋಬೇಕು. ಹೇಗಂತ ನಾನು ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತಂದ್ರೆ ಚೂಸ್ ಯುವರ್ ಪ್ರಿಫರೆನ್ಸ್ ಹಿಯರ್ ಅಂತ ಇದೆ. ಓಕೆ, ಸರ್ಕಲ್ ಫಾರ್ ಅಪ್ಲೈಯಿಂಗ್ ಕರ್ನಾಟಕ ಆಯ್ತಾ. ಮತ್ತೆ ಡಿವಿಷನ್ ಯಾವ ಡಿವಿಷನ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ನಾನು ಎಕ್ಸಾಂಪಲ್ ಆಗಿ ಶಿವಮೊಗ್ಗ ಡಿವಿಷನ್ ಅಂತ ತಗೊಂಡಿದ್ದೀನಿ. ಎಕ್ಸಾಂಪಲ್ ಸ್ನೇಹಿತರೆ ಅಷ್ಟೇ, ಸಬ್ಮಿಟ್ ಮಾಡಲ್ಲ ಅಲ್ಲ. ಇನ್ನೊಂದು ಇಲ್ಲಿ ಪ್ರಿಫರೆನ್ಸ್ ಅಂತ ಏನಿದೆ ಅಲ್ವಾ, ಡಿವಿಷನ್ ಮತ್ತೆ ಆಫೀಸಸ್ ಏನಿದೆ, ನೀವು ನಿಮ್ಮ ಕ್ಯಾಟಗರಿ ಏನಿರತ್ತಲ್ವಾ, ಒಂದು ನೀವು ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಕ್ಯಾಟಗರಿಯದವ್ರು ಆಗಿದ್ರಿ ಅಂತಂದ್ರೆ ಆ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಪ್ರಿಫರೆನ್ಸ್ ಕೊಡಬೇಕು. ಓಕೆ, ನೀವು ರ್ಯಾಂಡಮ್ ಆಗಿ ಕೂಡ ಹಾಕ್ಬೋದು. ಓಕೆ, 1 2 3 4 ಈ ತರ ಕೂಡ ಹಾಕ್ಬೋದು. ಮತ್ತೆ ಇದೆ ನಿಮ್ಗೆ ಏನಾದ್ರೂ ಲೊಕೇಶನ್ ಗೊತ್ತಿತ್ತು, ಫಾರ್ ಎಕ್ಸಾಂಪಲ್ ನೀವು ಡಿಸ್ಟಿಕ್ ಅಲ್ಲಿ ನಿಮ್ಮ ಲೊಕೇಶನ್ ಗೊತ್ತಿರತ್ತೆ, ನಂಗೆ ಈ ಡಿಸ್ಟಿಕ್ ಮೊದಲು ಬೇಕು, ಆಮೇಲೆ ಈ ಡಿಸ್ಟಿಕ್ ಎರಡನೇದು ಬೇಕು ಅಂತಂದ್ಬಿಟ್ಟು. ಓಕೆ, ಇದು ಆಯ್ತಾ. ಇದು 10 ವರೆಗೆ ಪ್ರಿಫರೆನ್ಸ್ ಆಯ್ತು. ಟೋಟಲ್ ಆಗಿ ಎಷ್ಟು ಅಂತಂದ್ರೆ 5 ಪೇಜಸ್ ಇದೆ. ಆ ಎಲ್ಲ ಪೇಜಸ್ ಕೂಡ ನೀವು ಹಾಕ್ಬೋದು. ಅಲ್ಲಿ 10 ಹಾಕಿದ್ವಾ, ಇಲ್ಲಿ 11 ಇಂದ ಶುರು ಮಾಡಿ. ಇಲ್ಲ ಅಂತಂದ್ರೆ ಪ್ರಿಫರೆನ್ಸ್ ಹಿಂದೆ ಮುಂದೆ ಕೂಡ ಆಗ್ಬೋದು. ಇಲ್ಲಿ ನಾನು 15 ಹಾಕ್ಬಿಟ್ಟು ಇಲ್ಲಿ 13 ಹಾಕ್ಬೋದು, ಮತ್ತೆ ಇಲ್ಲಿ 14 ಹಾಕ್ಬೋದು, ಹೀಗೆ. ಓಕೆ, ಅದು ಮ್ಯಾಂಡೇಟರಿ ಅಂತ ಏನಿಲ್ಲ. ನಾನು ಇದನ್ನೆಲ್ಲಾನು ಫಿಲ್ ಮಾಡ್ತೀನಿ. ಓಕೆ, ಅಲ್ಲಿವರೆಗೆ ವಿಡಿಯೋನ ಪಾಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಎಲ್ಲ ಪ್ರಿಫರೆನ್ಸ್ ನ ರ್ಯಾಂಡಮ್ ಆಗಿ ಹಾಕೊಂಡ್ಬಿಟ್ಟಿದ್ದೀನಿ. ಓಕೆ, 50 ವರೆಗೆ ಆಗಿದೆ. ಆಮೇಲೆ ನೆಕ್ಸ್ಟ್ ಪ್ಲೀಸ್ ಸೆಲೆಕ್ಟ್ ಸರ್ಕಲ್ ಅಂಡ್ ಡಿವಿಷನ್ ಫಾರ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ಅಂತ ಇದೆ. ನಿಮ್ ಏನಾದ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಯಿತು ಅಂತಂದ್ರೆ ಯಾವ ಡಿವಿಷನ್ಗೆ ಓಕೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಅಂತಿದೆ ಆ ಡಿವಿಷನ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಡಿಕ್ಲರೇಷನ್ ಇದೆ, ಐ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ಅಂತ ಇದೆ. ಎಲ್ಲಾನು 1 by 1 ಓದ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕಂಟಿನ್ಯೂ ಮಾಡಬಹುದು. ಓಕೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಓಕೆ, ಆಮೇಲೆ ನೀವು ಎಂಟರ್ ಮಾಡಿರುವಂತ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಕಾಣುತ್ತೆ ಸ್ನೇಹಿತರೆ. ಓಕೆ, ಇದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಓಕೆ, ನೀವು ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ ಆಪ್ಷನ್ ಇರುತ್ತೆ ನಿಮ್ಗೆ ಪ್ರಿಂಟ್ ಅಂತ ಅಂದ್ಬಿಟ್ಟು. ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇದನ್ನ ಸೇವ್ ಮಾಡ್ಕೋಬಹುದು. ಸೇವ್ ಆಸ್ ಅ PDF ಅಂತ ಇದೆ ಅಲ್ವಾ, ಸೇವ್ ಆಸ್ ಅ PDF ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಡಿ. ಯಾವ್ದಾದ್ರು ನಿಮ್ ಫೋಲ್ಡರ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನನ್ನ ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಡೌನ್ಲೋಡ್ ಮೇಲೆ ಅಂತಂದ್ರೆ ಇಲ್ಲಿ ಕೂಡ ಡೌನ್ಲೋಡ್ ಆಗಿದೆ ನೋಡಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾರಾದ್ರೂ ನಮ್ಮ ಮಿತ್ರರು ಅವ್ರ ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಕೂಡ ಮೊಬೈಲ್ ಅಲ್ಲಿನೂ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಯಾವುದೇ ಸೈಬರ್ ಸೆಂಟರ್ ಅಥವಾ ಇದಕ್ಕೆ ಹೋಗಿ ಅಂದ್ರೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಹಾಕ್ಬೇಕಂತೇನಿಲ್ಲ. ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ. ಅಂದ್ರೆ ಅವ್ರು ರೆಗ್ಯುಲರ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇರೋದ್ರಿಂದ ಅವರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಸುಮ್ಮನೆ 50 ರಿಂದ 100 ರೂಪಾಯಿ ಅವ್ರು ಏನಾದ್ರು ಚಾರ್ಜ್ ಮಾಡ್ಬೋದು. ಸಪೋಸ್ ನೀವೇನಾದ್ರೂ ನೀವು ತಾವಾಗೆ ಖುದ್ದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ನನ್ನ ಈ ವಿಡಿಯೋ ತುಂಬಾನೇ ಇನ್ಫಾರ್ಮೇಟ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಅದನ್ನ ನಾನು ಟ್ರೈ ಮಾಡ್ತೀನಿ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಮಾಡ್ಲಿಕ್ಕೆ. ಸೊ ಸ್ನೇಹಿತರೆ, ಧನ್ಯವಾದ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ. ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.